ಮಿತ್ರರೇ ನಮಸ್ಕಾರ. ಮಿತ್ರರೇ, ಬದಲಾದಂತಹ ಸನ್ನಿವೇಶದಲ್ಲಿ ಆಫ್ಘಾನಿಸ್ತಾನ ಭಾರತಕ್ಕೆ ಅತ್ಯಂತ ಹತ್ತಿರವಾಗ್ತಾ ಇದೆ. ಅಂದರೆ ಪರಮ ಮಿತ್ರ ದೇಶವಾಗಿ ಮಾರ್ಪಾಡಾಗ್ತಾ ಇದೆ. ಭಾರತ ಕೂಡ ಆಫ್ಘಾನಿಸ್ತಾನದ ವಿಚಾರದಲ್ಲಿ ಸ್ವಲ್ಪ ವಿಶಾಲ ಹೃದಯವನ್ನೇ ಪ್ರದರ್ಶನ ಮಾಡ್ತಾ ಇದೆ. ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವೆ ಆಗ್ತಾ ಇರುವಂತಹ ಈ ಬೆಳವಣಿಗೆ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಭಾರಿ ತಲ್ಲಣವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಅವರು ಊಹೆ ಮಾಡಿರಲಿಲ್ಲ ಈ ಥರ ಆಗತ್ತೆ ಅಂತ. ಆ ಒತ್ತಡದಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಹೇಡಿ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ. ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ. ಇದಕ್ಕೆ ಭಾರತದಲ್ಲಿ ಕೂತ್ಕೊಂಡಂತಹ ಆಫ್ಘಾನಿಸ್ತಾನದ ಸಚಿವ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮನ್ನ ಕೆಣಕಿದ್ರೆ ಏನಾಗತ್ತೆ ಅನ್ನೋದನ್ನ ಆಫ್ಘಾನ್ ಸಚಿವ ಪಾಕಿಸ್ತಾನಕ್ಕೆ ಸಂದೇಶ ರವಾನಿಸಿದ್ದಾರೆ. ಅಂದ್ರೆ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಆರಂಭವಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇದು ಪಾಕಿಸ್ತಾನದ ಎಂತಹ ಮೂರ್ಖತನ ಅಂತಂದ್ರೆ ಭವಿಷ್ಯದಲ್ಲಿ ಪಾಕಿಸ್ತಾನ ಇದಕ್ಕೆ ಭಾರಿ ಬೆಲೆ ತೆರಬೇಕಾಗತ್ತೆ. ಮಿತ್ರರೇ, ಈ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಾಡಿದಂತಹ ಏರ್ ಸ್ಟ್ರೈಕ್, ಅದಕ್ಕೆ ಆಫ್ಘಾನಿಸ್ತಾನದ ರಿಯಾಕ್ಷನ್, ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಸಂಬಂಧ ಸುಧಾರಣೆ ಆಗ್ತಾ ಇರುವಂತಹದ್ದು, ಇದೆಲ್ಲವೂ ಕೂಡ ಎದುರುಗಡೆ ಏನು ನಡೀತಾ ಇದೆಯಲ್ಲ, ನಿಮಗೆ ಏನು ಕಾಣ್ತಾ ಇದೆಯಲ್ಲ, ಅದಷ್ಟಕ್ಕೆ ಸೀಮಿತವಾಗಿಲ್ಲ. ಇದರ ಒಳಗಿನ ಲೆಕ್ಕಾಚಾರ ಬೇರೆಯದ್ದೇ ಇದೆ. ಭಾರತ ಏನೋ ದೊಡ್ಡ ಪ್ಲಾನ್ ಅನ್ನೇ ಮಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಅಕ್ಟೋಬರ್ 9ನೇ ತಾರೀಕು ರಾತ್ರಿ ಪಾಕಿಸ್ತಾನದ ಏರ್ ಫೋರ್ಸ್ ಆಫ್ಘಾನಿಸ್ತಾನದ ಮೇಲೆ ವಾಯುದಾಳಿಯನ್ನು ಮಾಡುತ್ತೆ. ಆಫ್ಘಾನಿಸ್ತಾನದ ಕಾಬೂಲ್, ಫಕ್ತಿಕಾ, ನಂಗಹಾರ್, ಕೋಸ್ತಾ ಪ್ರದೇಶದ ಮೇಲೆ ಈ ದಾಳಿ ಆಗುತ್ತೆ. ಪಾಕಿಸ್ತಾನ ಈ ವಾಯುದಾಳಿಯನ್ನ ಮಾಡೋದೇನೋ ಮಾಡಿಬಿಟ್ಟಿದೆ, ಆದ್ರೆ ನೇರವಾಗಿ ಒಪ್ಕೊಂತಿಲ್ಲ. ಅಂದ್ರೆ ನಾವೇ ಮಾಡಿದ್ದು ಅಂತ. ನಿಮ್ಗೆ ನೆನಪಿರ್ಲಿ ಮಿತ್ರರೇ, ಆಪರೇಷನ್ ಸಿಂಧೂರವನ್ನ ಭಾರತ ಆರಂಭಿಸ್ತಲ್ಲ, 9 ಉಗ್ರ ತಾಣಗಳ ಮೇಲೆ ಭಾರತ ದಾಳಿ ಮಾಡ್ತಲ್ಲ. ಆ ದಾಳಿ ಮುಕ್ತಾಯವಾಗಿ ಅಂದ್ರೆ ಎಲ್ಲಾ ಫೈಟರ್ ಜೆಟ್ಗಳು ಕೂಡ ವಾಪಸ್ ಬರ್ತಿದ್ದಂತೆ ಭಾರತ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಹೇಳ್ತು, ನಾವೇ ಈ ದಾಳಿ ಮಾಡಿದ್ದು, ನಮ್ಮ ಗುರಿ ಏನಾಗಿತ್ತು ಅಂತ. ಅಂದ್ರೆ ಆ ಧೈರ್ಯವನ್ನ, ಆ ತಾಕತ್ತನ್ನ ಭಾರತ ಪ್ರದರ್ಶನ ಮಾಡಿತ್ತು. ಆದ್ರೆ ನಮ್ಮದೇ ಆಪರೇಷನ್ ಸಿಂಧೂರವನ್ನ ಕಾಪಿ ಮಾಡ್ತಾ ಇರುವಂತಹ ಪಾಕಿಸ್ತಾನ ಭಾರತ ತೋರಿಸಿದಂತಹ ಧೈರ್ಯವನ್ನ ಮಾತ್ರ ತೋರಿಸ್ತಾ ಇಲ್ಲ. ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದ್ರೂ ಕೂಡ ಅದನ್ನು ಒಪ್ಕೊಳ್ತಾ ಇಲ್ಲ. ನೇರವಾಗಿ ಪರೋಕ್ಷವಾಗಿ ಒಪ್ಕೊಂಡು ತನ್ನ ಮಾಧ್ಯಮಗಳಲ್ಲಿ ಮಾತ್ರ ಸುದ್ದಿಯಾಗುವಂತೆ ಪಾಕಿಸ್ತಾನದ ಸರ್ಕಾರ ನೋಡ್ಕೊಳ್ತಾ ಇದೆ. ಆಫ್ಘಾನಿಸ್ತಾನಕ್ಕೆ ಆರಂಭದಲ್ಲಿ ಗೊಂದಲ ಇತ್ತು, ಯಾಕೋಸ್ಕರವಾಗಿ ಸ್ಫೋಟ ಆಯಿತು, ಏನಾಯಿತು ಅಂತ ಅವರಿಗೆ ಕನ್ಫ್ಯೂಷನ್ ಇತ್ತು. ಆನಂತರ ಗೊತ್ತಾಯಿತು, ರಾತ್ರಿ ವೇಳೆ ಫೈಟರ್ ಜೆಟ್ಗಳು ಬಂದಿದ್ವು, ಶಬ್ದ ಕೇಳಿದೆ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ವರದಿ ಆಗ್ತಾ ಇದೆ. ಪಾಕಿಸ್ತಾನವೂ ಕೂಡ ಪರೋಕ್ಷವಾಗಿ ಇದನ್ನು ಒಪ್ಕೊಂಡಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವನೂ ಕೂಡ ಸಂಸತ್ನಲ್ಲೇ ನಿಂತ್ಕೊಂಡು ಈ ಬಗ್ಗೆ ಮಾತನಾಡಿದ್ದಾನೆ. ಎನಫ್ ಈಸ್ ಎನಫ್, ನಾವು ಸಹಿಸಿಕೊಂಡಿದ್ದಾಗೋಗಿದೆ, ಇನ್ನೇನಿದ್ರೂ ಕೂಡ ನಾವು ಪ್ರತಿ ದಾಳಿಯನ್ನ ಮಾಡ್ತೀವಿ. ಅದು ಪಾಕಿಸ್ತಾನದ ನೆಲವೇ ಆಗಿರಲಿ ಅಥವಾ ಆಫ್ಘಾನಿಸ್ತಾನದ ನೆಲವೇ ಆಗಿರಲಿ, TTPಯ ವಿರುದ್ಧ ನಮ್ಮ ಕಾರ್ಯಾಚರಣೆ ನಿರಂತರ, ಇದರಿಂದ ಕೊಲ್ಯಾಟ್ರಲ್ ಡ್ಯಾಮೇಜ್ ಆಗಬಹುದು ಹೀಗಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಘೋಷಣೆ ಮಾಡಿದ್ದಾನೆ. ಮಿತ್ರರೇ, ಈ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ನಾವು ಯಾವಾಗ ಬಳಸ್ತೀವಿ? ನೀವೇನೋ ಒಂದು ದೊಡ್ಡ ಸೈನಿಕ ಕಾರ್ಯಾಚರಣೆಯನ್ನ ಮಾಡ್ತಿರಪ್ಪ, ಆ ಸಂದರ್ಭದಲ್ಲಿ ನಿಮ್ದೊಂದು ಟಾರ್ಗೆಟ್ ಇರುತ್ತೆ, ಇಂತಹ ಉಗ್ರಗಾಮಿಯನ್ನು ಹೊಡಿಬೇಕು ಅಥವಾ ಇಂತಹ ಉಗ್ರ ಶಿಬಿರವನ್ನ ನಾಶ ಮಾಡಬೇಕು ಅಂತ ಅಂದುಕೊಳ್ಳಿ. ನೀವು ಹೋಗಿ ಮಿಸೈಲ್ ಅನ್ನೋ ಬಾಂಬ್ ಅನ್ನು ಹಾಕ್ತೀರಿ, ಉಗ್ರಗಾಮಿ ಸತ್ತು ಹೋಗ್ತಾನೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಡ್ಯಾಮೇಜ್ ಆಗುತ್ತೆ, 4 ಜನರಿಗೆ ತೊಂದರೆ ಆಗುತ್ತೆ. ಇದನ್ನ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತ ಕರಿತೀವಿ. ಆದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಅವರು ಏನ್ ಟಾರ್ಗೆಟ್ ಇಟ್ಟಿದ್ರು ಆ ಟಾರ್ಗೆಟ್ಗೆ ಏನು ತೊಂದರೆ ಆಗೋದಿಲ್ಲ. ಅಂದ್ರೆ ಯಾರನ್ನ ಸಾಯಿಸಬೇಕು ಅಂತಿದ್ರು ಅವ್ರಿಗೇನು ಆಗಿರೋದಿಲ್ಲ, ಅವರು ಸೇಫ್ ಆಗೇ ಇರ್ತಾರೆ. ಆದ್ರೆ ಅಮಾಯಕ ಹೆಂಗಸರು, ಮಕ್ಕಳು, ವೃದ್ಧರ ಮೇಲೆ ಪಾಕಿಸ್ತಾನ ಪೌರುಷವನ್ನ ತೋರಿಸ್ತಾ ಇದೆ. ಈ ಬಾರಿಯೂ ಕೂಡ ಆಗಿರೋದೇ. ಪಾಕಿಸ್ತಾನ ಈ ಬಾರಿ ಆಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದಂತಹ ಸಂದರ್ಭದಲ್ಲಿ ಟಾರ್ಗೆಟ್ ಏನಿಟ್ಟಿತ್ತು ಗೊತ್ತಾ? ನೂರ್ ವಲಿಯನ್ನ ಟಾರ್ಗೆಟ್ ಮಾಡಿತ್ತು. ಈ ನೂರ್ ವಲಿ ಇದಾನಲ್ಲ, ಈತ TTPಯ ಮುಖ್ಯಸ್ಥ, ಅಂದ್ರೆ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆ ಏನಿದೆ ಅದರ ಮುಖ್ಯಸ್ಥ. ಆತನನ್ನ ನಾವು ಹೊಡಿತೀವಿ, ನಮಗೆ ಗುಪ್ತಚರ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಇವರು ಏರ್ ಸ್ಟ್ರೈಕ್ ಅನ್ನ ಮಾಡ್ತಾರೆ. ಯಾವಾಗ ಆಫ್ಘಾನಿಸ್ತಾನದಿಂದ ಸುದ್ದಿ ಬಂತೋ ಅಲ್ಲಿ ಏರ್ ಸ್ಟ್ರೈಕ್ ಆಗಿದೆ ಅಂತ, ತಕ್ಷಣ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಏನು ಬಿಂಬಿಸಲಾಗುತ್ತೆ ಗೊತ್ತಾ? ಪಾಕಿಸ್ತಾನದ ವಾಯುದಾಳಿಯಲ್ಲಿ 100 ವಲಿ ಸತ್ತೋಗ್ಬಿಟ್ಟ, TTPಯ ಮುಖ್ಯಸ್ಥನೇ ಗಾನ್, ಈ ರೀತಿಯಾಗಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಲಾಗುತ್ತೆ. ಮಿತ್ರರೇ, ಜಸ್ಟ್ ಒಂದು 2 ಗಂಟೆ ಈ ರೀತಿಯಾಗಿ ಸುದ್ದಿ ಪ್ರಸಾರ ಆಗಿತ್ತೋ ಇಲ್ವೋ, ಅಷ್ಟೊತ್ತಿಗಾಗಲೇ ಒಂದು ಆಡಿಯೋ ಸಂದೇಶ ಬರುತ್ತೆ. ಆ ಆಡಿಯೋ ಸಂದೇಶ ಯಾರದ್ದು ಕೇಳಿದ್ರೆ ಸ್ವತಃ 100 ವಲಿಯದ್ದು. ಆತ ಆ ಆಡಿಯೋ ಸಂದೇಶದಲ್ಲಿ ಏನು ಹೇಳಿದಾನೆ ಅಂತಂದ್ರೆ, ನಾನು ಇನ್ನೂ ಕೂಡ ಸತ್ತಿಲ್ಲ, ತುಂಬಾ ಸೇಫ್ ಆಗಿದ್ದೀನಿ, ಅದು ಕೂಡ ಪಾಕಿಸ್ತಾನದ ಹೃದಯ ಭಾಗದಲ್ಲೇ ಬದುಕಿದ್ದೀನಿ, ನಾನು ಆಫ್ಘಾನಿಸ್ತಾನದಲ್ಲಿ ಇಲ್ಲ, ಹೀಗಂತ ಆತ ಒಂದು ಆಡಿಯೋ ಸಂದೇಶವನ್ನು ಕಳುಹಿಸ್ತಾನೆ. ಪಾಕಿಸ್ತಾನ ಅಕ್ಷರಶಃ ಇಂಗ ತಿಂದ ಮಂಗನಂತಾಗತ್ತೆ. ಸದ್ಯ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಗೊತ್ತಾ? ಅವರು ತೀರಾ ಇತ್ತೀಚಿನವರೆಗೂ ಕೂಡ ಬಲೂಚಿಗಳು ಬಹಳ ಡೇಂಜರ್ ಇದ್ದಾರೆ, ಅವರ ಬಳಿಯಲ್ಲಿ ಒಂದು ದೊಡ್ಡ ಸೇನೆ ಇದೆ, ಅವರು ನಮ್ಮ ಸೈನಿಕರಿಗೆ ತೊಂದರೆ ಮಾಡ್ತಾರೆ ಅಂತ ಅಂದುಕೊಂಡಿದ್ರು. ಆದರೆ TTP ಇದೆಯಲ್ಲ, ಇದು ಬಲೂಚಿಗರಿಗಿಂತಲೂ ಕೂಡ ರಾಕ್ಷಸ ಸ್ವರೂಪವನ್ನು ತಾಳಿದೆ. ಕೈಬರ್ ಭಾಗದಲ್ಲಿ ಪಾಕಿಸ್ತಾನದ ಸೇನೆಗೆ ಎಂಟ್ರಿಯನ್ನೇ ಕೊಡ್ತಾ ಇಲ್ಲ.
ಮೊನ್ನೆ ತಾನೇ ನೀವೊಂದು ಸುದ್ದಿಯನ್ನು ನೋಡಿರ್ತೀರಿ. ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಭಾಗದಲ್ಲಿ ಈ TTP ಉಗ್ರರ ವಿರುದ್ಧ ಪಾಕಿಸ್ತಾನದ ಸೇನೆ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತೆ. ಆ ಕಾರ್ಯಾಚರಣೆಯಲ್ಲಿ ಏನಾಗುತ್ತೆ ಕೇಳಿದ್ರೆ ಪಾಕಿಸ್ತಾನದ ಕರ್ನಲ್ ಸೇರಿದಂತೆ 11 ಸೈನಿಕರು ಸಾವಿಗೀಡಾಗ್ತಾರೆ. ಯಾವಾಗ ಪಾಕಿಸ್ತಾನದಲ್ಲಿ ಕರ್ನಲ್ ಲೆವೆಲ್ನ ಅಧಿಕಾರಿ, ಮೇಜರ್ ಲೆವೆಲ್ನ ಅಧಿಕಾರಿಯೇ TTP ಉಗ್ರರ ದಾಳಿಯಲ್ಲಿ ಬಲಿಯಾಗೋದಕ್ಕೆ ಶುರುವಾದ್ರು, ಪಾಕಿಸ್ತಾನದ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು, ಏನ್ ಸ್ವಾಮಿ ನಮ್ಮ ಸೇನೆಯ ಪರಿಸ್ಥಿತಿ ಅಂತ. ಅಂದ್ರೆ ಪಾಕಿಸ್ತಾನದ ಸೇನೆಯ ಬಗ್ಗೆಯೇ ಅಲ್ಲಿನ ಜನರಲ್ಲಿ ಅಸಹನೆ ಉಂಟಾಗ್ತಾ ಇದೆ. ಹೀಗಾಗಿ ಈ ಒತ್ತಡದಲ್ಲಿ ತಮ್ಮ ಜನರನ್ನ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಪಾಕಿಸ್ತಾನ ಏನ್ ಮಾಡೋದು ಗೊತ್ತಾ, ತಕ್ಷಣಕ್ಕೆ ಒಂದು ಸೈನಿಕ ಕಾರ್ಯಾಚರಣೆಯನ್ನ ಮಾಡಲೇಬೇಕಾಗಿತ್ತು. ಖೈಬರ್ ಪಖ್ತೂನ್ವಾ ಭಾಗಕ್ಕೆ ಮತ್ತೆ ಸೇನೆಯನ್ನು ಕಳುಹಿಸೋಣ ಅಂತಂದ್ರೆ ಮತ್ತೆ ದಾಳಿ ಆಗುತ್ತೆ, ಮತ್ತೊಂದಷ್ಟು ಜನ ಸೈನಿಕರು ಸತ್ತು ಹೋಗ್ತಾರೆ. ಅಲ್ಲಿ ಪ್ರತಾಪವನ್ನು ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪಾಕಿಸ್ತಾನದ ಆಸಿಂ ಮುನೀರ್ ಸೇನೆ ಏನ್ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಏರ್ ಸ್ಟ್ರೈಕ್ ಮಾಡೋದು. ಅದು ಯಾರ ಮೇಲೆ? ಆಫ್ಘಾನಿಸ್ತಾನದ ಮೇಲೆ. ಆಫ್ಘಾನಿಸ್ತಾನದ ಸ್ಥಿತಿ ನಿಮಗೆಲ್ಲ ಗೊತ್ತು. ಅವರ ಬಳಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ, ಯಾವುದೇ ಏರ್ ಫೋರ್ಸ್ ಇಲ್ಲ. ಹೀಗಾಗಿ ಪಾಕಿಸ್ತಾನದ ಸೇನೆಯ ಫೈಟರ್ ಜೆಟ್ಗಳು ಈಸಿಯಾಗಿ ಆಫ್ಘಾನಿಸ್ತಾನದ ವಾಯು ಪ್ರದೇಶದಲ್ಲಿ ಎಲ್ಲಿ ಬೇಕಾದರೂ ಬಾಂಬ್ ಹಾಕಬಹುದು, ಎಷ್ಟು ಬೇಕಾದರೂ ಬಾಂಬ್ ಹಾಕಬಹುದು. ಪಾಕಿಸ್ತಾನದ ಸೇನೆಗಾಗ್ಲಿ ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗಾಗ್ಲಿ ಏನೂ ತೊಂದರೆ ಆಗೋದಿಲ್ಲ. ಹೀಗಾಗಿ ಆಫ್ಘಾನಿಸ್ತಾನದ ಈಸಿ ಟಾರ್ಗೆಟ್ ಅನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಸೇನೆ ಉತ್ತರನ ಪೌರುಷವನ್ನ ಪ್ರದರ್ಶನ ಮಾಡಿದೆ. ಇನ್ನು ಈ ಇಡೀ ವಿಷಯ ಇದೆಯಲ್ಲ, ಇದರಲ್ಲಿ ಇನ್ನೊಂದು ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಅದೇನು ಕೇಳಿದ್ರೆ, ಇಷ್ಟು ದಿನ ಭಾರತದ ವಿಚಾರದಲ್ಲಿ ಪಾಕಿಸ್ತಾನ ಏನ್ ಮಾಡ್ತಾ ಇತ್ತು ಅಂದ್ರೆ ಭಯೋತ್ಪಾದಕರನ್ನ ಕಳುಹಿಸುವಂತಹದ್ದು, ಭಾರತದಲ್ಲಿ ಪೆಹಲ್ಗಾಮ್, ಪುಲ್ವಾಮಾ ಇಂತಹ ದಾಳಿಗಳನ್ನು ಮಾಡಿಸೋದು, ಈ ಮೂಲಕವಾಗಿ ಭಾರತದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇತ್ತಲ್ಲ. ಈಗ ಇದನ್ನ ಭಾರತ ಪರೋಕ್ಷವಾಗಿ ಪಾಕಿಸ್ತಾನದ ಮೇಲೆ ಮಾಡ್ತಾ ಇದೆ, ಅಂದ್ರೆ ಆ ಮೂಲಕವಾಗಿ ಸೇಡು ತೀರಿಸಿಕೊಳ್ತಾ ಇದೆ ಅಂತ ಪಾಕಿಸ್ತಾನಕ್ಕೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಅವರು ಆಫ್ಘಾನಿಸ್ತಾನದ ಮೇಲೆ ಅಷ್ಟೊಂದು ಕೋಪಗೊಂಡಿರುವಂತಹದ್ದು. ಆಫ್ಘಾನಿಸ್ತಾನದ ಸಚಿವ ಭಾರತಕ್ಕೆ ಬರ್ತಿದ್ದಂತೆ ಪಾಕಿಸ್ತಾನದಲ್ಲಿ ಅಷ್ಟೊಂದು ತಳಮಳ ಸೃಷ್ಟಿಯಾಗೋದಕ್ಕೂ ಕೂಡ ಇದೇ ಪ್ರಮುಖವಾದಂತಹ ಕಾರಣ. ಈ ವಿಷಯ ಕೇಳಿ ನಿಮ್ಗೆ ಆಶ್ಚರ್ಯ ಆಗಿರಬಹುದು, ಆದರೂ ಕೂಡ ಇದು ಸತ್ಯ. ನಿಮಗೆಲ್ಲ ಗೊತ್ತೇ ಇದೆ, ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬರೋಬ್ಬರಿ 7 ದಿನಗಳ ಕಾಲ ಅವರು ಭಾರತದಲ್ಲೇ ಇರ್ತಾರೆ. ಅವರೇನೋ ಫ್ಯಾಮಿಲಿ ಟೂರ್ ಅನ್ನು ಕೈಗೊಂಡಿದ್ದಲ್ಲ, ಭಾರತಕ್ಕೆ ಅವರು ಅಫಿಷಿಯಲ್ ಟೂರ್ ಅನ್ನೇ ಕೈಗೊಂಡಿರುವಂತಹದ್ದು. ಭಾರತ ಕೂಡ ಆಫ್ಘಾನಿಸ್ತಾನದೊಂದಿಗೆ ಈ ಹಿಂದೆ ಏನು ಅಂತರ ಕಾಯ್ದುಕೊಳ್ತಾ ಇತ್ತಲ್ಲ, ಆ ಮಡಿವಂತಿಕೆಯನ್ನೆಲ್ಲ ಬಿಟ್ಬಿಟ್ಟು ಆಫ್ಘಾನಿಸ್ತಾನದ ಸಚಿವನಿಗೆ ಪ್ರೋಟೋಕಾಲ್ ಪ್ರಕಾರವಾಗಿ ವೆಲ್ಕಮ್ ಮಾಡಿಕೊಂಡಿದೆ. ಇದಿಷ್ಟು ಮಾತ್ರ ಅಲ್ಲ, ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿ ಭಾರತದಲ್ಲಿ ಜೈಶಂಕರ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಈ ಇಬ್ಬರ ನಡುವೆ ಬೈಲ್ಯಾಟರಲ್ ಮೀಟಿಂಗ್ ಆಗಿದೆ. ಪ್ರಮುಖವಾದಂತಹ ವಿಚಾರಗಳನ್ನು ಚರ್ಚಿಸಲಾಗಿದೆ. ಅದರಲ್ಲೂ ಸಹ ಎಂತೆಂತಹ ನಿರ್ಧಾರ ಆಗಿದೆ ಎನ್ನುವಂಥದ್ದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಆಫ್ಘಾನಿಸ್ತಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಂಬಸಿಯನ್ನು ಪುನರಾರಂಭ ಮಾಡೋದಕ್ಕೆ ಒಪ್ಕೊಂಡಿದೆ. ಜೈಶಂಕರ್ ಇದನ್ನು ಘೋಷಣೆ ಮಾಡಿದ್ದಾರೆ. 2021ರಲ್ಲಿ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅಧಿಕಾರಕ್ಕೆ ಬರ್ತಿದ್ದಂತೆ ನಮ್ಮ ಎಂಬಸಿ ಭಾಗಶಃ ಮುಚ್ಚೋಗಿತ್ತು. ಈಗ ಭಾರತ ಏನು ಡಿಸೈಡ್ ಮಾಡಿದೆ ಅಂತಂದ್ರೆ 2021ಕ್ಕೆ ಮುಂಚೆ ಯಾವ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಎಂಬಸಿ ಕಾರ್ಯನಿರ್ವಹಿಸ್ತಾ ಇತ್ತು, ಅದೇ ರೀತಿಯಾಗಿ ಎಂಬಸಿಯನ್ನ ರೀಓಪನ್ ಮಾಡ್ತೀವಿ ಹೀಗಂತ ಜೈಶಂಕರ್ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರವನ್ನ ಜೈಶಂಕರ್ ಹೇಳಿರೋದೇನು ಕೇಳಿದ್ರೆ, ಭಾರತ ಆಫ್ಘಾನಿಸ್ತಾನದ ಸಾರ್ವಭೌಮತ್ವ, ಭೌಗೋಳಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಸಹಕಾರವನ್ನ ಕೊಡುತ್ತೆ, ಅದನ್ನ ಗೌರವಿಸುತ್ತೆ. ಅಂದ್ರೆ ಪರೋಕ್ಷವಾಗಿ ತಾಲಿಬಾನಿಗಳನ್ನ ಭಾರತ ರೆಕಗ್ನೈಸ್ ಮಾಡದಂತೆ ಕಂಡು ಬರುತ್ತಾ ಇದೆ, ನೇರವಾಗಲ್ಲ, ಪರೋಕ್ಷವಾಗಿ. ಜೊತೆಗೆ ಭಾರತದ ಇನ್ನೊಂದು ಮಹತ್ವದ ಘೋಷಣೆ ಏನು ಕೇಳಿದ್ರೆ, ಈ ಹಿಂದೆ ಆಫ್ಘಾನಿಸ್ತಾನದ ನೆಲದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ವೋ ಅದನ್ನು ನಾವು ಮುಂದುವರಿಸ್ತೀವಿ. ಕಳೆದ 4 ವರ್ಷದಿಂದ ನಿಲ್ಲಿಸಿದ್ವಲ್ಲ, ಅದನ್ನು ಪುನರಾರಂಭ ಮಾಡ್ತೀವಿ ಹೀಗಂತ ಜೈಶಂಕರ್ ಘೋಷಣೆ ಮಾಡಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ, ಆಫ್ಘಾನಿಸ್ತಾನದ ಹೆಲ್ತ್ ಸೆಕ್ಟರ್ನಲ್ಲಿ, ಆಫ್ಘಾನಿಸ್ತಾನದ ಎಜುಕೇಷನ್ ಸೆಕ್ಟರ್ನಲ್ಲಿ ಭಾರತ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಈಗಾಗಲೇ ಜೈಶಂಕರ್ ಅವರು ಆಫ್ಘಾನಿಸ್ತಾನಕ್ಕೆ 20 ಆಂಬ್ಯುಲೆನ್ಸ್ಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವರಿಗೆ ಸ್ವತಃ ಜೈಶಂಕರ್ ಈ ಕೀಯನ್ನು ಹಸ್ತಾಂತರ ಮಾಡಿದ್ದಾರೆ. ಜೊತೆಗೆ MRI, CT ಸ್ಕ್ಯಾನ್ ಯಂತ್ರಗಳನ್ನು ಕೂಡ ಭಾರತ ಒದಗಿಸಿದೆ. ಇದಿಷ್ಟು ಮಾತ್ರ ಅಲ್ಲ, ಆಫ್ಘಾನಿಸ್ತಾನದ ಜನರಿಗೆ ಕೆಲ ಇಂಪಾರ್ಟೆಂಟ್ ಆದಂತಹ ಜೀವರಕ್ಷಕ ಔಷಧಿಗಳನ್ನು ಕೂಡ ಪೂರೈಸುವುದಾಗಿ ಭಾರತ ಒಪ್ಪಿಕೊಂಡಿದೆ. ಇದಕ್ಕೆ ಪ್ರತಿಯಾಗಿ ಆಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮುಟಾಕಿ ಏನು ಹೇಳಿದ್ದಾರೆ ಅಂತಂದ್ರೆ, ಆಫ್ಘಾನಿಸ್ತಾನದ ನೆಲವನ್ನ ಯಾವುದೇ ಕಾರಣಕ್ಕೂ ಕೂಡ ಭಾರತದ ವಿರುದ್ಧ ಬಳಕೆ ಆಗೋದಕ್ಕೆ ನಾವು ಬಿಡೋದಿಲ್ಲ. ಅಂದ್ರೆ ಭಾರತದ ವಿರುದ್ಧ ಯಾವುದೇ ಉಗ್ರಗಾಮಿ ಚಟುವಟಿಕೆಗಳಿಗೆ ಆಫ್ಘಾನ್ ನೆಲದಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಭಾರತಕ್ಕೆ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಆಫ್ಘಾನಿಸ್ತಾನದಲ್ಲಿ ಗಣಿಯಲ್ಲಿ ನೀವು ಹೂಡಿಕೆ ಮಾಡಿ ಖನಿಜಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಭಾರತ ಕೈ ಜೋಡಿಸಲಿ ಅಂತೇಳಿ ಅವರು ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆಗಸ್ಟ್ 31ನೇ ತಾರೀಕು ಆಫ್ಘಾನಿಸ್ತಾನದಲ್ಲಿ ಭೀಕರ ಭೂಕಂಪ ಸಂಭವಿಸಿತ್ತಲ್ಲ, ಆ ವೇಳೆ ಭಾರತ ಮಾಡದಂತಹ ಸಹಾಯವನ್ನು ಕೂಡ ಅವರು ಸ್ಮರಿಸಿದ್ದಾರೆ. ಬಹಳ ಸಹಾಯ ಮಾಡಿದ್ರಿ, ನಿಮ್ಮಿಂದ ನಮಗೆ ಹೆಲ್ಪ್ ಆಗಿದೆ ಹೀಗಂತ ಆಫ್ಘಾನ್ ಸಚಿವ ಭಾರತದ ಸಹಾಯಕ್ಕೆ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಇದೆಲ್ಲದರ ನಡುವೆ ತಾಲಿಬಾನ್ ಸಚಿವ ಭಾರತಕ್ಕೊಂದು ಬೇಡಿಕೆ ಇಟ್ಟಿದ್ದಾರೆ, ನಮ್ಮ ಸರ್ಕಾರಕ್ಕೆ ನೀವು ಮಾನ್ಯತೆಯನ್ನ ಕೊಡಿ ಅಂತ. ಭಾರತ ಈ ವಿಚಾರದಲ್ಲಿ ಇದುವರೆಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಹಾಗೆ ನೋಡಕ್ ಹೋದ್ರೆ ಮಿತ್ರರೇ, ಈ ತಾಲಿಬಾನ್ ಸಚಿವ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತಕ್ಕೊಂದು ಸಮಸ್ಯೆ ಎದುರಾಗಿತ್ತು. ಅದೇನು ಕೇಳಿದ್ರೆ, ಭಾರತ ಈಗಾಗಲೇ ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವನ್ನ ಒಂದು ಹಂತಕ್ಕೆ ಪರಿಗಣಿಸಿ ಆಗಿದೆ. ಯಾಕೆಂತಂದ್ರೆ
ನಾವು ಅವರಿಗೆ ಪ್ರೋಟೋಕಾಲ್ ಪ್ರಕಾರವಾಗಿ ಸ್ವಾಗತ ಕೊಟ್ಟಾಗಿದೆ. ಆದರೆ ಭಾರತಕ್ಕೆ ಎದುರಾದಂತಹ ಸಮಸ್ಯೆ ಏನು ಕೇಳಿದ್ರೆ, ಈ ತಾಲಿಬಾನಿಗಳ ಅಧಿಕಾರಕ್ಕೆ ಬರ್ತಿದ್ದಂತೆ ಅಫ್ಘಾನಿಸ್ತಾನದ ಈ ಹಿಂದಿನ ಪ್ರಜಾಪ್ರಭುತ್ವ ಸರ್ಕಾರ ಹೊಂದಿತ್ತಲ್ಲ, ಆ ಬಾವುಟವನ್ನ ಬದಿಗೆ ಹಾಕ್ಬಿಟ್ಟಿದ್ರು. ಅದಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದ್ರು. ತನ್ನದೇ ಆದಂತಹ ಹೊಸ ಬಾವುಟವನ್ನ ಅವರು ಘೋಷಣೆ ಮಾಡಿದ್ರು. ಈಗ ಜೈಶಂಕರ್ ಮತ್ತು ಮುಟಾಕಿ ನಡುವೆ ಮೀಟಿಂಗ್ ಆಗುತ್ತಲ್ಲ, ಬೈಲಾಟ್ರಲ್ ಮೀಟಿಂಗ್, ಆ ವೇಳೆ ಆ ಬಾವುಟವನ್ನ ಪ್ರದರ್ಶನ ಮಾಡಬೇಕಾ ಬೇಡವಾ? ಮಾಡಿದ್ರೆ ನೆಗೆಟಿವ್ ಸಂದೇಶ ಹೋಗ್ಬಿಟ್ರೆ, ಈ ಒಂದು ಭಯ ಭಾರತಕ್ಕಿತ್ತು. ಇದೇ ಕಾರಣಕ್ಕಾಗಿ ಮಿತ್ರರೇ, ಅದನ್ನ ಭಾರತ ಹೇಗೆ ಹ್ಯಾಂಡಲ್ ಮಾಡ್ತು ಅಂತಂದ್ರೆ, ಇಬ್ಬರ ಭೇಟಿಯ ನಡುವೆ ಎರಡೂ ಬಾವುಟಗಳು ಇರಲಿಲ್ಲ. ಅಂದ್ರೆ ಭಾರತದ ಬಾವುಟವೂ ಇರಲಿಲ್ಲ, ತಾಲಿಬಾನ್ ಬಾವುಟವೂ ಕೂಡ ಇರಲಿಲ್ಲ. ಕೇವಲ ಅವರು ಭಾರತದಲ್ಲಿ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ತಾಲಿಬಾನ್ ಬಾವುಟವನ್ನು ಪ್ರದರ್ಶನ ಮಾಡಿದ್ದಾರೆ. ಉಳಿದೆಲ್ಲೂ ಕೂಡ ಎರಡೂ ದೇಶದ ಬಾವುಟವನ್ನು ಪ್ರದರ್ಶನ ಮಾಡಿಲ್ಲ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಇದನ್ನ ಪಾಕಿಸ್ತಾನ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅವ್ರಿಗೆ ದೊಡ್ಡ ಭಯ, ನಾವು ಭಾರತಕ್ಕೆ ಏನ್ ಮಾಡಿದೀವೋ ಅದೇ ರೀತಿಯಲ್ಲಿ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನು ಬಳಸಿಕೊಂಡು ನಮ್ಮ ಮೇಲೆ ಭಾರತ ಸೇಡ್ ತೀರಿಸಿಕೊಳ್ಳಬಹುದು. ಈ ಭಯ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಅಂದ್ರೆ ಕಳ್ಳನ ಮನಸ್ಸು ಹುಳ್ಳಗೆ ಅಂತಾರಲ್ಲ, ಆ ರೀತಿಯಾಗಿ ಪಾಕಿಸ್ತಾನದ ವಾದ ಏನು ಕೇಳಿದ್ರೆ, ಈ ತೆಹರೀಕಿ ತಾಲಿಬಾನ್ ಸಂಘಟನೆಗೆ ಅಫ್ಘಾನಿಸ್ತಾನ ಪೂರ್ಣ ಬೆಂಬಲ ಕೊಡ್ತಾ ಇದೆ. ಅವರೇ ಶಸ್ತ್ರಾಸ್ತ್ರವನ್ನು ಒದಗಿಸ್ತಾ ಇದ್ದಾರೆ. ಆಫ್ಘಾನ್ ನೆಲದಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಈ ತೆಹರೀಕಿ ತಾಲಿಬಾನ್ ಸಂಘಟನೆಯ ಪ್ರಮುಖರೆಲ್ಲರೂ ಕೂಡ ಅಫ್ಘಾನಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಗಡಿ ಆಚೆಗಿನ ಭಯೋತ್ಪಾದನೆ ನಡೀತಾ ಇದೆ. ಹೀಗಂತ ಪಾಕಿಸ್ತಾನ ಆಧಾರರಹಿತವಾದಂತಹ ಆರೋಪ ಮಾಡ್ತಾ ಇದೆ. ಅದರಲ್ಲೂ ಈ ಭಾರತ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳ ನಡುವೆ ಸಂಬಂಧ ದಿನೇ ದಿನೇ ಸುಧಾರಣೆ ಆಗ್ತಾ ಇದೆಯಲ್ಲ, ಇದಾಗ್ತಿದ್ದ ಹಾಗೆ ಪಾಕಿಸ್ತಾನಕ್ಕೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವ್ರ ಮೇಲೆ ದಾಳಿ ಮಾಡೋದು, ಅವರನ್ನು ಬೆದರಿಸುವಂತಹದ್ದು, ಅವರನ್ನು ಹೆದರಿಸುವಂತಹದ್ದು, ಇದೆಲ್ಲದಕ್ಕೂ ಕೂಡ ಪಾಕಿಸ್ತಾನ ಮುಂದಾಗಿದೆ. ಆದರೆ ಅಫ್ಘಾನಿಸ್ತಾನದ ಸಚಿವ ಅಮೀರ್ ಖಾನ್ ಮುಟಾಕಿ ಭಾರತದಲ್ಲಿ ಕೂತ್ಕೊಂಡು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಫ್ಘಾನ್ ವಿದೇಶಾಂಗ ಸಚಿವ ಭಾರತದಿಂದ ಏನ್ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ಆನಂತರ ಪಾಕಿಸ್ತಾನ ಹೇಗೆ ಈ ಜಾಲದೊಳಗೆ ಬಿದ್ದಿದೆ, ಮುಂದಿದ್ರಿಂದ ಪರಿಣಾಮ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಫ್ಘಾನ್ ವಿದೇಶಾಂಗ ಸಚಿವರು ಹೇಳ್ತಾರೆ, ನಮ್ಮನ್ನ ಪಾಕಿಸ್ತಾನ ಕೆಣಕುವ ಮುನ್ನ ಒಮ್ಮೆ ಇಂಗ್ಲಿಷರ ಬಳಿಯಲ್ಲಿ ಕೇಳಿ, ಸೋವಿಯತ್ ಅನ್ನ ಕೇಳಿ, ಹಾಗೆ ನ್ಯಾಟೋದ ಬಳಿಯಲ್ಲೂ ಕೇಳಿ, ಅಮೆರಿಕದ ಬಳಿಯಲ್ಲೂ ಕೂಡ ಕೇಳಿ ತಿಳ್ಕೊಳ್ಳಿ. ನಮ್ಮನ್ನ ಕೆಣಕಿದ್ರೆ ಏನಾಗುತ್ತೆ ಪರಿಣಾಮ ಅಂತ ಆವಾಗ ನಿಮಗೆ ಅರಿವಿಗೆ ಬರುತ್ತೆ. ಅಫ್ಘಾನಿಸ್ತಾನ ಸರ್ವ ಸ್ವತಂತ್ರವಾದಂತಹ ದೇಶ. ಏನಾದ್ರೂ ನಿಮಗೆ ಸಮಸ್ಯೆ ಇದ್ರೆ ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸಿ, ಈ ರೀತಿಯಾಗಿ ದಾಳಿ ಮಾಡೋದಲ್ಲ. ಇಲ್ಲಿ ಮುಟಾಕಿಯ ಮೆಸೇಜ್ ಇದೆಯಲ್ಲ, ಬಹಳ ಸ್ಪಷ್ಟ ಇದೆ. ಪಾಕಿಸ್ತಾನ ಏನಾದ್ರೂ ಬಯಸಿದ್ದೆ ಆದ್ರೆ ನಾವು ಯುದ್ಧಕ್ಕೆ ಸಿದ್ಧ, ಬೇಕಾದ್ರೆ ಕೆಣಕ ನೋಡಿ. ಹೀಗೆ ಡೈರೆಕ್ಟ್ ಆಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ನಿಮಗೆ ನೆನಪಿರಲಿ ಮಿತ್ರರೇ, ಅಫ್ಘಾನಿಸ್ತಾನದ ವಿಚಾರದಲ್ಲಿ ಒಂದು ಮಾತಿದೆ, ಅಫ್ಘಾನಿಸ್ತಾನ್ ಈಸ್ ದಿ ಗ್ರೇವ್ ಯಾರ್ಡ್ ಆಫ್ ಎಂಪೈರ್ಸ್ ಅಂತ. ಅಂದ್ರೆ ಅಫ್ಘಾನ್ ನೆಲದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯವೇ ಮುಗಿದು ಹೋಗ್ತವೆ, ಮುಳುಗಿ ಹೋಗ್ತವೆ, ಅದನ್ನು ಯಾರೂ ಜಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಈ ಮಾತು ಹೇಳಲಾಗುತ್ತೆ ಅಂತಂದ್ರೆ, ನೀವೇ ಯೋಚನೆ ಮಾಡಿ, ಸೋವಿಯತ್ ಯೂನಿಯನ್ ಕೂಡ ಅಲ್ಲಿ ಪ್ರವೇಶ ಮಾಡಿತ್ತು, ಅವರಿಗೆ ಸೋಲಾಗಿದೆ. ಈ ಹಿಂದೆ ಅಫ್ಘಾನಿಸ್ತಾನದ ವಿಚಾರದಲ್ಲಿ ಬ್ರಿಟಿಷರು ಕೂಡ ಕೈ ಸುಟ್ಟುಕೊಂಡಿದ್ದಾರೆ, ಅವರಿಗೂ ಕೂಡ ಅದು ದಕ್ಕಿಲ್ಲ. ಆನಂತರ ಅಮೆರಿಕ ಬಂತು. ಅಮೆರಿಕ ವಿಶ್ವದ ಸೂಪರ್ ಪವರ್. ಅಫ್ಘಾನ್ ನೆಲದಲ್ಲಿ 20 ವರ್ಷ ತನ್ನ ಸೇನೆಯನ್ನ ಇಟ್ಟಿತ್ತು. ಜಯ ಸಿಕ್ತಾ? ಖಂಡಿತವಾಗ್ಲೂ ಇಲ್ಲ. ಅಮೆರಿಕ ಆ 20 ವರ್ಷಕ್ಕೋಸ್ಕರವಾಗಿ $2.3 ಟ್ರಿಲಿಯನ್ ಹಣವನ್ನು ಖರ್ಚು ಮಾಡಿದೆ. ಅವರಿಗೆ ಹಣ ಖರ್ಚಾಯಿತು, ಅವರ ಅನೇಕ ಸೈನಿಕರು ಅಲ್ಲಿ ಪ್ರಾಣ ಚೆಲ್ಲಿದ್ರು, ಆದರೆ ಅವರಿಗೆ ಅಫ್ಘಾನಿಸ್ತಾನ ದಕ್ಕಲಿಲ್ಲ. ಹೀಗಾಗಿ ಮುಟಾಕಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ರು, ನೀವು ಬೇಕಾದ್ರೆ ಬಂದು ಒಮ್ಮೆ ಅಫ್ಘಾನಿಸ್ತಾನದ ಏಟಿನ ರುಚಿ ನೋಡಿ ಅಂತ. ನನಗೆ ಇವತ್ತಿನ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನೋಡಿದ್ರೆ ನಗು ಬರುತ್ತೆ. ಅವರು ಎಂತೆಂತಹ ಎಡವಟ್ಟು ಮಾಡ್ಕೊಳ್ತಾ ಇದ್ದಾರೆ ಅಂತ. 2021ರಲ್ಲಿ ತಾಲಿಬಾನಿಗಳ ಆಡಳಿತ ಬರ್ತಿದ್ದ ಹಾಗೆ ಪಾಕಿಸ್ತಾನದವರು ತಾವೇ ಗೆದ್ದಂತೆ ಬೀಗಿಬಿಟ್ಟಿದ್ರು. ಇನ್ನೇನು ಅಫ್ಘಾನಿಸ್ತಾನ ನಮ್ಮ ಕಂಟ್ರೋಲ್ನಲ್ಲಿದೆ, ಈ ತಾಲಿಬಾನಿಗಳನ್ನು ಬಳಸಿಕೊಂಡು ಒಂದು ಹಂತದಲ್ಲಿ ಭಾರತವನ್ನು ಕೂಡ ನಿಗ್ರಹಿಸಿ ಬಿಡ್ತೀವಿ, ಇನ್ನೂ ಉಗ್ರವಾದ ಚಟುವಟಿಕೆಯನ್ನು ಜಾಸ್ತಿ ಮಾಡ್ತೀವಿ ಅಂತೆಲ್ಲ ಕನಸು ಕಂಡಿದ್ರು. ಪಾಕಿಸ್ತಾನದ ಹಾವಭಾವ ಎಲ್ಲವೂ ಕೂಡ ಹಾಗಿತ್ತು. ಆದ್ರೆ ಇವತ್ತದು ಕಂಪ್ಲೀಟ್ ಉಲ್ಟಾ ಆಗಿಬಿಟ್ಟಿದೆ. ಈಗ ತನ್ನ ಜನರನ್ನ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಪಾಕಿಸ್ತಾನದ ಸೇನೆ ಅಫ್ಘಾನಿಸ್ತಾನದ ನೆಲದಲ್ಲಿ ಪೌರುಷ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆಯಲ್ಲ, ಇದು ಎಂತಹ ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ. ಪಾಕಿಸ್ತಾನ ಭವಿಷ್ಯದಲ್ಲಿ ಇದಕ್ಕೆ ಎಂತಹ ಬೆಲೆ ತಿರುತ್ತೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಿಮಗೆ ನೆನಪಿರಲಿ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಬಹಳ ದೊಡ್ಡದಾದಂತಹ ಬಾರ್ಡರ್ ಇದೆ. ಈಗಾಗಲೇ ಪಾಕಿಸ್ತಾನ ಭಾರತದೊಂದಿಗೆ ಒಂದು ಫ್ರಂಟ್ ಅನ್ನು ಎದುರಿಸ್ತಾ ಇದೆ. ಅಂದ್ರೆ ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ದ್ವೇಷ ಇದೆ. ಎರಡೂ ದೇಶದ ಗಡಿಯೂ ಕೂಡ ಬಹಳ ಸೂಕ್ಷ್ಮವಾದಂತಹ ಪ್ರದೇಶ. ಈಗ ಅಫ್ಘಾನ್ ಫ್ರಂಟ್ ಅನ್ನು ಕೂಡ ಓಪನ್ ಮಾಡಿದ್ರಿಂದಾಗಿ ಪಾಕಿಸ್ತಾನದ ಸೇನೆ ಅಲ್ಲೂ ಕೂಡ ಗಮನ ಹರಿಸಬೇಕು. ಅಲ್ಲಿ ಯಾವಾಗ ಯುದ್ಧ ಆಗುತ್ತೆ, ಅಫ್ಘಾನಿಸ್ತಾನದಿಂದ ಯಾವಾಗ ತಾಲಿಬಾನಿಗಳು ನುಗ್ಗುತ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವರ ದಾಳಿಗೆ ಆ ಕಡೆಯಿಂದ ಪ್ರತಿಕ್ರಿಯೆ ಅಂತೂ ಬಂದೇ ಬರುತ್ತೆ. ಹೀಗಾಗಿ ಪಾಕ್ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಳಗೂ ಯುದ್ಧ, ಹೊರಗೂ ಯುದ್ಧ, ಎಲ್ಲೂ ಕೂಡ ನೆಮ್ಮದಿಯೂ ಇಲ್ಲ, ಶಾಂತಿಯೂ ಇಲ್ಲ. ಇನ್ನು ಮಿತ್ರರೇ, ನಿಮಗೆ ಅಂತಿಮವಾಗಿ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಭಾರತ ಈಗ ತಾಲಿಬಾನಿಗಳನ್ನು ಅಪ್ಕೊಳ್ತಾ ಇದೆಯಲ್ಲ,
ಇದು ಒಳ್ಳೇದಾ, ಇದು ಒಳ್ಳೆ ವಿದೇಶಾಂಗ ನೀತಿಯಾ ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಆ ಸಾಚಾ ವಿದೇಶಾಂಗ ನೀತಿಯಿಂದ ಹೊರಬಂದಿದೆ, ಅಂದ್ರೆ ತೀರಾ ಮಡಿವಂತಿಕೆಯಿಂದ ಹೊರಬಂದಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದ್ ಕಡೆ ಈ ಅಫ್ಘಾನಿಸ್ತಾನದವ್ರು ಇದಾರಲ್ಲ, ಇವರು ಪ್ರೀತಿಯನ್ನು ಕೂಡ ಅತಿಯಾಗಿ ಮಾಡ್ತಾರೆ, ದ್ವೇಷವನ್ನ ಕೂಡ ಅಷ್ಟೇ ಅತಿಯಾಗಿ ಮಾಡ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ನಮ್ಮನ್ನ ಈ ಪರಿಯಾಗಿ ಕೆಣಕ್ತಾ ಇದೆಯಲ್ಲ, ಈ ಸನ್ನಿವೇಶದಲ್ಲಿ ನಮಗೆ ಆಫ್ಘಾನಿಸ್ತಾನದ ಸ್ನೇಹ ನಿಜವಾಗ್ಲೂ ಕೂಡ ವರವೇ. ಭಾರತದ ಇವತ್ತಿನ ಫಾರಿನ್ ಪಾಲಿಸಿ ಹೇಗಿದೆ ಅಂತಂದ್ರೆ, ಅಫ್ಘಾನಿಸ್ತಾನವನ್ನ ಎತ್ತಿ ಮುದ್ದಾಡೋದೇನ್ ಬೇಕಾಗಿಲ್ಲ, ಹಾಗಂತ ಅವರನ್ನ ಬಾಯ್ಕಾಟ್ ಮಾಡುವಂತಹದ್ದು ಅದಕ್ಕೆ ಪರಿಹಾರವಲ್ಲ. ಇದನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ಪ್ರತಿಪಾದಿಸಿದೆ. ಎಷ್ಟು ದಿನ ಅಂತ ನೀವು ಆ ಸರ್ಕಾರವನ್ನ ಬಾಯ್ಕಾಟ್ ಮಾಡ್ತೀರಿ, ಇದರಿಂದ ಪರಿಹಾರ ಸಿಗುತ್ತಾ, ಹೀಗಂತ ಪ್ರತಿಪಾದಿಸ್ತಾ ಭಾರತ ಮತ್ತು ಅಫ್ಘಾನಿಸ್ತಾನ ಹತ್ತಿರ ಆಗ್ತಾ ಇದಾವೆ. ಹಾಗಂತ ಸಮಸ್ಯೆಗಳೇನಿಲ್ಲ ಅಂತಲ್ಲ. ಈಗ ಅಮೀರ್ ಖಾನ್ ಮುಟಾಕಿ ಭಾರತಕ್ಕೆ ಬಂದಿದಾರಲ್ಲ, ಅವರು ಭಾರತದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ಗೆ ಮಹಿಳಾ ಪತ್ರಕರ್ತರಿಗೆ ಅವಕಾಶವೇ ಇರಲಿಲ್ಲ. ಅಂದ್ರೆ ಅವರ ಮಹಿಳಾ ವಿರೋಧಿ ನೀತಿ ಇದೆಯಲ್ಲ, ಅದು ಅವರ ರಕ್ತವನ್ನೇ ಸೇರ್ಬಿಟ್ಟಿದೆ. ಅದು ಕೇವಲ ಅಫ್ಘಾನಿಸ್ತಾನದ ನೆಲಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಭಾರತಕ್ಕೆ ಬಂದರೂ ಕೂಡ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಂತಹ ಚಾಲೆಂಜಸ್ಗಳು ಭಾರತಕ್ಕೂ ಕೂಡ ಇದ್ದಾವೆ. ಒಟ್ಟಿನಲ್ಲಿ ಭಾರತ ಅಫ್ಘಾನಿಸ್ತಾನ ಹತ್ತಿರ ಆಗ್ತಾ ಇರುವಂಥದ್ದು ಪಾಕಿಸ್ತಾನದ ತಳಮಳಕ್ಕಂದು ಕಾರಣ ಆಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.